ಈಗ ವೈಶ್ವಾನಾಧಿಕರಣ ಆಗಿತ್ತಲ್ಲ, ನಡೀತಾ ಇದೆ. ಚತುರ್ವೇದ ಶಿಖಾಯಾಮ್. ಹಾಂ, ಶಕವೇ ಶಿಖಾ ಏನಂತ ಹೇಳಿದ್ರು? ಚತುರ್ವೇದ ಶಿಖಾದಲ್ಲಿ ಏನು ಬಂದಿತ್ತು? ಯಥೈವ ಪೌರುಷಂ ಸೂಕ್ತಂ. ಪುರುಷ ಸೂಕ್ತ ಅಂಬೋದು ಹೇಗಿದೆ? ಕೇವಲ ವಿಷ್ಣುವನ್ನೇ ಹೇಳುತ್ತೆ. ಅದಕ್ಕೆ ನನ್ನ ಮನಸ್ಸು ಕೂಡ ಹೇಗಿರಬೇಕು? ಯಾವಾಗಲೂ ಸದಾ ವಿಷ್ಣುವನ್ನೇ ಧ್ಯಾನ ಮಾಡಬೇಕು. ಮತ್ತು ಇದನ್ನು ಹೇಳೋದಾದರೆ ನಮ್ಮ ಮನಸ್ಸು ಹೇಗಿರಬೇಕು? ಪುರುಷ ಸೂಕ್ತ ಇದ್ದಾಗಿರಬೇಕು. ಪುರುಷ ಸೂಕ್ತ ಹೇಗಿದೆ ಗೊತ್ತಿರಬೇಕು ಫಸ್ಟ್. ಅದಕ್ಕೆ ಪುರುಷ ಸೂಕ್ತ ಹೇಗಿದೆ ಅಂದರೆ ದೇವರು ಬಿಟ್ಟು ಬೇರೆ ವಿಷಯ ಹೇಳೋದೇ ಇಲ್ಲ. ಅವರು ನಮ್ಮ ಮನಸ್ಸು ಏನಿರಬೇಕು? ದೇವರ ಕಡೆಗೆ ಮನಸ್ಸು ಹಾಕ್ಬೇಕು, ಬೇರೆ ಕಡೆ ಹೋಗ್ಬಾರ್ದು. ಡ್ರೈವರ್ ಹಾಕಿತ್ತಾನೆ ಇರಬೇಕು. ಅವ್ರು ರೋಡೇ ನೋಡ್ತಿರ್ಬೇಕು ಯಾವಾಗಲೂ. ಅವನು ಇಷ್ಟೊತ್ತು ನೋಡಿದ್ದೀನಿ, ಸ್ವಲ್ಪ ಪ್ರಯಾಸ ಮಾಡ್ಕೋಬಾರ್ದು ಅಂದರೆ ತಪ್ಪಾಗುತ್ತೆ. ಆ ಕ್ಷಣದಲ್ಲಿ ನೋಡ್ತಾನೆ ಇರಬೇಕು. ತಥೈವ ಮೇ ಮನೋನಿತ್ಯಂ ಭೂಯಾದ್ ವಿಷ್ಣುಪರಾಯಣಂ ಇತಿ ಚತುರ್ವೇದ ಶಿಖಾಯಾಂಚ ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತಿಥಿ. ಇದು ಏನಿದು? ಪುರುಷ ಅದು ಕೋಟ್ ಮಾಡುತ್ತೆ ಚತುರ್ವೇದ ಶಿಖಾ. ಹೀಗಿದೆ ಇದು ಪುರುಷ ಸೂಕ್ತ. ಏನು ಹೇಳುತ್ತೆ ಗೊತ್ತಾ? ಇದು ಏಷ ಹೇವೆ ಚಿಂತ್ಯ ಪರಃ ಪರಮೋ ಹರಿ ಆದಿ ಅನಾದಿ ಅನಂತಃ, ಆಮೇಲೆ ಅನಂತೋ ಅನಂತ ಶೀರ್ಷು ಅನಂತ ಅಕ್ಷೋ ಅನಂತ ಬಾಹು. ಇದೇ ಪುರುಷ ಸೂಕ್ತ ಅರ್ಥ. ಇದು ಅನಂತ ಅಲ್ಲಿ ಸಹಸ್ರ ಅಂತಿತ್ತು, ಅರ್ಥ ಏನಂತ ಹೇಳಿದರು? ಅನಂತ ಅಂಥೇಳಿ, ಸಾವಿರ ಅಂಥೇಳಿ. ಸುಮ್ಮನೆ ಯೋಚನೆ ಮಾಡಿ. 1000 ತಲೆ 1000 ಕಾಲು ಅಂದರು. 1000 ತಲೆ 1000 ಕಾಲು ತಪ್ಪಾಗೋದಿಲ್ವಾ? ಒಂದು ತಲೆಗೆ 2 ಕಾಲು ಇಟ್ಕೊಂಡು ಎಷ್ಟಿರಬೇಕಾಗ? 2000 ಕಾಲು ಅಂತ ಹೇಳಬೇಕಾಗಿತ್ತು. ಅದೇ ರೀತಿ ಎಲ್ಲೆಲ್ಲ ಮಲ್ಟಿಪ್ಲೈ ಮಾಡಿದ. ರಾವಣನಿಗೆ 10 ತಲೆ 20 ಕೈ. ಆ ರೀತಿ ಅರ್ಥ ಬೇರೆದಿರಿಗೆ ಆಗಲ್ಲ. ಎಷ್ಟಿತ್ತು ಅವನಿಗೆ ತಲೆಗಳು? ತಲೆ ಒಂದೇ, ಕೈ ಎಷ್ಟು? 1000 ಕೈ ಇತ್ತು ಅವರಿಗೆ. ನೋಡಿದ್ರಾ ಡಿಫ್ರೆನ್ಸ್ ಇದೆ. ದೇವರಿಗೆ ಹಾಗೆ ತಿಳ್ಕೊಬೇಡಿ. ಎಲ್ಲವೂ ಅನಂತ ಅನಂತ ಅನಂತ. ಆವಾಗ ಇದು ಬರೋದಿಲ್ಲ. ಏನು ಪ್ರಶ್ನೆ ಬರೋಲ್ಲ. 1:2 ಆ ಲೆಕ್ಕ ಬರೋದಿಲ್ಲ. ಅನಂತ ಬಾಹು ಅನಂತ ಗುಣ ಅನಂತ ರೂಪ ಇತಿ. ನೋಡಿ, ಆಚಾರ್ಯ ವಾಕ್ಯ ಕೋಟ್ ಮಾಡಿದ್ರಿಂದ ಪುರುಷ ಸೂಕ್ತ ಅರ್ಥ ಆಯ್ತು. ಈಗ 1000ನಲ್ಲೆಲ್ಲ ಅನಂತ ಸಬ್ಸ್ಟಿಟ್ಯೂಟ್ ಮಾಡಿಕೊಳ್ಳಿ ಅಂತ ಹೇಳಿದ್ರು. ಬೃಹತ್ ಸಂಹಿತಾಯಾಂಚ ಯಥಾ ಹಿ ಪೌರುಷಂ ಸೂಕ್ತಂ ವಿಷ್ಣು. ಇನ್ನೊಂದು ವಾಕ್ಯ ಕೊಟ್ಟರು ಮತ್ತೆ. ಯಥಾ ಹಿ ಪೌರುಷಂ ಸೂಕ್ತಂ ವಿಷ್ಣೋರೇವಾಭಿಧಾಯಕಂ ನ ತಥಾ ಸರ್ವವೇದಾಶ್ಚ ವೇದಾಂಗಾನಿ ಚ ನಾರದ ಇತ್ಯಾದಿ. ಹೇಗೆ ಪುರುಷ ಸೂಕ್ತ ವಿಷ್ಣುವನ್ನು ಹೇಳ್ತಾ ಇದೆಯಲ್ಲ, ಆ ರೀತಿ ಬಿಡಿದ್ರೆ ಯಾವ ವೇದಗಳು ಯಾವ ವೇದಾಂಗಗಳು ಕೂಡ ಹೇಳೋದಿಲ್ಲ. ಅಂದರೆ ವಿಷ್ಣುವನ್ನು ಹೇಳುತ್ತೆ. ಆದರೆ ಇನ್ನೊಂದು ಅರ್ಥನೂ ಮಾಡ್ಬೋದು ಬೇರೆ ಕಡೆಗೆ, ಇನ್ನೊಬ್ಬರು ಪರ. ಇದು ಮಾಡಲಿಕ್ಕೆ ಬರೋದಿಲ್ಲ. ಯಾರ ಪರ ಮಾಡಬೇಕು? ಇದನ್ನು ವಿಷ್ಣು ಪರನೇ ಮಾಡಬೇಕು ಅಂತೇಳಿ. ಯಸ್ಮಾದ್ಯಜ್ಜಾಯತೆ ಚಾಂಗಾಲ್ಲೋಕವೇದಾಧಿಕಂ ಹರೇ ತನ್ನಾಮವಾಚ್ಯಮಂಕಂ ತದ್ಯಥಾ ಬ್ರಹ್ಮಾದಿಕಂ ಮುಖಂ ಇತಿ ನಾರದೀಯ ವಚನ ಅಭೇದೋಕ್ತಿ ವಿರೋಧ. ಅಲ್ಲೊಂದು ಪ್ರಶ್ನೆ ಹಾಕ್ಕೊಂಡು ಉತ್ತರ ಕೊಟ್ಟರು ಆಚಾರ್ಯರು. ಪುರುಷ ಸೂಕ್ತಕ್ಕೆ ಆಚಾರ್ಯ ಪ್ರತ್ಯೇಕ ಭಾಷ್ಯ ಬರೆದಿಲ್ಲ. ಇವೆಲ್ಲ ಭಾಷ್ಯ ಆಗಿಬಿಡುತ್ತೆ. ಅಲ್ಲೇನು ಬಂದಿದೆ ಪುರುಷ ಸೂಕ್ತದೊಳಗೆ? ಬ್ರಾಹ್ಮಣೋಶ ಮುಖಮಾಸಿ ಬಾಹು ರಾಜನ್ಯ ಕೃತಃ ಊರು ತದಸ್ಯ ಅದ್ವೈಶ್ಯ ಪದ್ಭ್ಯಾಂ ಶೂದ್ರೋ ಅಜಾಯ. ಇದು ಪ್ರಶ್ನೆ ಬರುತ್ತೆ. ಈಗ ಏನು ಪ್ರಶ್ನೆ ಬಂತು? ಬ್ರಾಹ್ಮಣೋಶ್ಯ ಮುಖಮಾಸಿ, ಆತನ ಮುಖ ಬ್ರಾಹ್ಮಣ, ಆತನ ತೋಳುಗಳು ಕ್ಷತ್ರಿಯ, ಆತನ ತೊಡೆಗಳು ವೈಶ್ಯ. ಏನಿದು? ಏನು ಹೇಳ್ತಾರೆ? ಅರ್ಥ ಆಗುತ್ತೆ ಇದಕ್ಕೆಲ್ಲ? ಏನಂತ ಅರ್ಥ ಇದಕ್ಕೆ? ಅವರೇ ಆಗ್ತಾರಾ? ಬ್ರಾಹ್ಮಣ ದೇವ್ರ ಮುಖನಾಗಿದ್ದರೆ ಅಲ್ಲ, ಮುಖದಿಂದ ಹುಟ್ಟಿದವರು ಅಂತ ಅರ್ಥ ಮಾಡಬೇಕು. ನೋಡಿ, ಪರ ಯದ್ಯಸ್ಮಾತ್ ಜಾಯತೆ ಸಾಕ್ಷಾತ್ ಚಾಂಗಾತ್ ಲೋಕವೇದಾಧಿಕಂ ಹರೇಹೇ ತನ್ನಾಮ ವಾಚ್ಯಮಂಗಂ ತದ್ಯಥಾ ಬ್ರಹ್ಮಾದಿಕಂ ಮುಖಂ. ಬ್ರಹ್ಮ ಮುಖ, ಕ್ಷತ್ರಿಯ ಕೈ, ವೈಶ್ಯ ತೊಡೆ ಅಂತ ಹೇಳಿದಾರಲ್ಲ. ಬ್ರಾಹ್ಮಣ ಮುಖ ಅಂದರೆ ಮುಖ ಅಲ್ಲ, ಮುಖದಿಂದ ಹುಟ್ಟಿದವರು ಅಂತ ಅರ್ಥ. ಬಾಹು ಅಲ್ಲ ಕ್ಷತ್ರಿಯ, ಬಾಹುವಿನಿಂದ ಹುಟ್ಟಿದವನು ಅಂತ ಅರ್ಥ. ಅದೇ ರೀತಿಯೇ ಹಿಂದೂ ಬಂದೂ ಅರ್ಥ ಮಾಡ್ಕೋಬೇಕು ಅಂತೇಳಿ ಪುರುಷ ಸೂಕ್ತಿಗೆ ಇದಕ್ಕೂ ಅರ್ಥ ಆಯಿತು. ಉಳಿದ ಕಡೆ ಏನೇನು ಅಭೇದ ಕಾಣುತ್ತೋ ಅಲ್ಲಿ ಏನು ಮಾಡಬೇಕಾಗ? ಹುಟ್ಟಿದ್ದು ಅಂತ. ನೀನೇ ದೇವರು ಅಂದರೆ ನೀನು ದೇವರಿಂದ ಹುಟ್ಟಿ ಬಂದವನು ಅಂತ ಅರ್ಥನೇ ಹೊರತು ಇವನೇ ದೇವರು ಅಂತ ಅರ್ಥ ಅಲ್ಲ. ಇದಿಷ್ಟು ಪುರುಷ ಸೂಕ್ತಕ್ಕೆ ಭಾಷ್ಯ. ಇದು ಶಿಫ್ಟ್ ಮಾಡ್ಕೋಬೇಕಾದ್ರೆ ಶಿಫ್ಟ್ ಮಾಡ್ಕೊಂಡು ಬರಿಬೇಕು. ವಜ್ರ ಶ್ರವಣ ಮಾಡಿದ್ದಾರೆ. ಪೂರ್ತಿ ಪುರುಷ ಸೂಕ್ತಕ್ಕೆಲ್ಲ ಡೀಟೇಲಾಗಿ ಬರೆದಿದ್ದಾರೆ. ಸರ್ವಮೂರದ ಅನೇಕ ವಾಕ್ಯಗಳನ್ನೆಲ್ಲ ಸೇರಿಸಿಬಿಟ್ಟು ಎಕ್ಸಾಸ್ಟಿವ್ ಆಗಿ ಪುರುಷ ಸೂಕ್ತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಎಲ್ಲರೂ ಎಲ್ಲ ತುಂಬ ಜನ ಮಾಡಿದ್ದಾರೆ. ಹೇಳಿದ್ದೇನು ಕೊಡದೆ ಹೋದರೆ ವ್ಯಾಖ್ಯಾನಕಾರರೇ ಆಗೋದಿಲ್ಲ. ಅವ್ರು ಕೊಡಲೇಬೇಕು. ಇದರ ಸಪೋರ್ಟ್ ಏನು? ಇದನ್ನು ಕೊಡಲೇಬೇಕು. ಅತಏವ ನ ದೇವತಾ ಭೂತಂಚ. ಇಲ್ಲಿ ಒಂದು ವಿಷಯ ಬಂತು. ಈಗ ಏನು ವಿಷಯ ಬಂತು ಅಂದರೆ, ಇಲ್ಲೇನು ತೊಗೊಳ್ಬಾರ್ದು ಹಾಗಿದ್ದರೆ? ಅಗ್ನಿ ತೊಗೊಳ್ಬಾರ್ದು. ನ ದೇವತಾ, ಅಗ್ನಿ ದೇವರನ್ನು ತೊಗೊಳ್ಬಾರ್ದು. ಭೂತಮ್ ಅಂದ್ರೇನು? ಅಗ್ನಿಭೂತನೂ ತೊಗೊಳ್ಬಾರ್ದು. ಎಲ್ಲಿ ವೈಶ್ವಾನ ಪ್ರಸ್ತಾವ ಬಂದಾಗ ಯಾರನ್ನು ತೊಗೊಳ್ಬಾರ್ದು? ಇಲ್ಲೀಗ
ಉದಾಹರಣೆಗೆ ನಾವು ಹೇಳ್ತೀವಿ ಬೆಂಕಿ ತೊಗೊಂಡು ಬಾ ಅಂತೀವಿ. ಬೆಂಕಿ ತೊಗೊಂಡು ಏನು ಅರ್ಥ ಅದಕ್ಕೀಗ? ಬೆಂಕಿ ತೊಗೊಂಡು ಬಾ ಅಂತಲೇ ಅರ್ಥ. ಆಮೇಲೆ ಅವ್ನಿಗೆ ಹೇಳ್ರಿ ಬೆಂಕಿ ತರಲಿ ಅಂತಾರೆ. ಅವನು ಆ ಬೆಂಕಿ ತರೋನು ಬರ್ತಾನೆ, ಎಲ್ರಿ ಬೆಂಕಿ ಅಂತಾರೆ. ತರ್ಲಕ್ಕೆ ಹೇಳಿದ್ರು ಅವನು ಕೇಳ್ತಾರೆ, ಇವನೇ ಬೆಂಕಿ ನೀವು ಬೆಂಕಿ ತರೋನು ಅಂತ ಅರ್ಥ ಇದೆ. ಆಮೇಲೆ ಏನು ತಂದ? ಬೆಂಕಿ ತಂದ. ಇವರು ಶುರು ಮಾಡಿದೆ ಪೂಜೆ ಮಾಡಲಿಕ್ಕೆ. ಅಗ್ನಿ ದೇವರೀಗ ಅಗ್ನಿ ಬೇರೆ, ಅಗ್ನಿ ತರೋನು ಬೇರೆ, ಅಗ್ನಿ ಪ್ರತಿಪಾದ್ಯ ಇಲ್ಲಿ ಒಬ್ಬ ದೇವತೆ ಇದ್ದಾನೆ. ಆಮೇಲೆ ಅಲ್ಟಿಮೇಟ್ ತೊಗೊಂಡ ಯಜಮಾನ. ಅಲ್ಲಿಗೆ ಎಂಡಾಯ್ತು. ಸೊ ದೇವತಾವಾಚಕ ಕೆಲವು, ಭೂತವಾಚಕ ಕೆಲವು, ಪರದೇವತಾ ವಾಚಕ ಕೆಲವು. ಸೂಕ್ತ ಕೇವಲ ಪರದೇವತೆ ಹೇಳುತ್ತಾ ಇದೆ. ಬೇರೆದೇನು ಹೇಳಬೇಕು? ನಾವು ಅಗ್ನಿ ತರೋಣೇ ಅಗ್ನಿ ಅಂತ ಕರಿತೀವಿ. ಸಾರು ಅಂತಾರೆ, ಸಾರು ಬಂದುಬಿಡುತ್ತಾ? ಸಾರು ಅಂದ್ರೆ ಏನರ್ಥ? ಸಾರು ತೊಗೊಳ್ಳೋನು ಈ ಕಡೆ ಬರಬೇಕು ಅಂತ ಅರ್ಥ. ಹುಡಿ ಅಂತ ಕರೀತಾರೆ. ಅವನ ಹೆಸರು ಕರೆಯಲ್ಲ, ಯಾಕೆ ಅವನು ಬಂದುಬಿಡ್ತಾರೆ. ನೀನು ಬರಬೇಡ ಸಾರು ತೊಗೊಂಬ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಉದ್ದೇಶ ಸಾರು ಹಾಕೋನೆ ಸಾರು ತೊಗೊಂಬ ಅಂತ ಹೇಳೋಲ್ಲ, ಬರೀ ಸಾರು ಅಂತಾರೆ. ಅವನಿಗೆ ಗೊತ್ತು, ಬಂದೆ ಅಂತಾರೆ. ಅವ್ರು ಸಾರು ಹಾಕಿದ್ರೆ ನಾವು ಕರೆದು ಅವ್ರು ಬಂದೆ ಅಂತಾರೆ. ಅವನು ಯಾಕೆ ಮಾತಾಡಬೇಕು? ಸಾರು ಮಾತಾಡಿಸ್ಕೊಡ್ರಿ ಅಂದರೆ ಮಾತಾಡೋದು. ಅವನಿಗೆ ಗೊತ್ತು ನಾನು ಕರೆದಿದ್ದಾರೆ ಅಂತೇಳಿ. ಅಲ್ಲಿ ಹಾಗಿದ್ದರೆ ಸಾರು ಹಾಕೋನೇ ಬಾ ಅಂತ ಯಾಕೆ ಕರೆಯೋದಿಲ್ಲ ಅಂತ ಕೇಳಿದರೆ ದೊಡ್ಡದಾಗುತ್ತೆ ಪದ. ಶಾರ್ಟ್ ಮಾಡಬೇಕಲ್ಲ. ಶಾರ್ಟ್ ಮಾಡಬೇಕಾದ್ರೆ ಏನು ತರಬೇಕೀಗ? ಮುಖ್ಯ ಕೇಂದ್ರೀಕರಿಸ್ಬೇಕು. ಅವ್ನು ಬೇಕಾಗಿ ಸಾರು ಆದ್ದರಿಂದ ಅವನೇ ಇನ್ನೊಬ್ರು ಬಂದ, ನೀನು ಯಾಕೆ ಬಂದು ಅವ್ನು ಬರಲಿ ಅಂದ. ಅವ್ನು ಬೇಕಾಗಿ ಸಾರು ಅಷ್ಟೇ, ನೀವು ಹಾಕಿದ್ರೆ ಅವನೆಷ್ಟು ಹಾಕ್ಯಾರ ಏನಂತೆ ಬೇಕಷ್ಟೇ. ಆ ಪರ್ಪಸ್ ಹೋಗ್ಕೊಂಡು ಮಾತಾಡ್ತಾರೆ. ಇಲ್ಲಿ ದೇವತಾನೂ ತೊಗೊಳ್ಬಾರ್ದು, ಭೂತನೂ ತೊಗೊಳ್ಬಾರ್ದು. ಯಾರನ್ನು ತೊಗೋಬೇಕು ನಾವೀಗ? ನಾರಾಯಣನ್ನೇ ತೊಗೊಳ್ಬೇಕು. ಅಗ್ನಿ ವೈಶ್ವಾನರಾದಿ ಶಬ್ದ ತೇಜಸಿ ಭೂತೆ ಅಗ್ನಿದೇವತಾಯಾಂಚ ಪ್ರಸಿದ್ಧೋಪಿ ಅತಃ ಪೂರ್ವೋಕ್ತ ಹೇತುತಃ ಏವ ಅತ್ರ ನಸ ತಚ್ಚ ಅಭಿಧೀಯತೆ. ಇಲ್ಲಿ ಅರ್ಥ ತೊಗೊಳ್ಬಾರ್ದು ಅಂತೇಳಿ. ಓಂ ಸಾಕ್ಷಾದಪಿ ಅವಿರೋಧಂ ಜೈಮಿನಿಹಿ, ಓಂ ಸಾಕ್ಷಾದಪಿ ಅವಿರೋಧಂ ಜೈಮಿನಿಹಿ. ದೇವ್ರ ವಿಷಯ ತೊಗೊಂಡಾಗ ವಿರೋಧನೂ ಬರೋದಿಲ್ಲ ಅಂಥೇಳಿ ಕೂಡಿಸ್ತಾರೆ. ಇಲ್ಲಿ ಕೆಲವು ವಾದ ಪ್ರತಿವಾದಗಳನ್ನು ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಎಲ್ಲ ವಿರೋಧ ಇಲ್ಲ ಅಂತ ಸಮನ್ವಯ ಮಾಡಿ ತೋರಿಸ್ತಾರೆ. ಮತ್ತೆ ಸ್ವಾರಸ್ಯ ಇಷ್ಟೇ. ಮೊದಲು ಆಫೀಸ್ ಕೇಳ್ತಾರೆ ಅವರು, ಆಫೀಸ್ ತೋರಿಸ್ಬಿಟ್ರು ಅಷ್ಟೇ. ಮುಂದೆ ಹೋದ ಆಫೀಸರ್ ಎಲ್ಲಿರ್ತಾರೆ ಕೇಳ್ತಾರೆ. ಅಲ್ಲಿ ಹೋದ ಆಫೀಸರ್ ಯಾರು ಆಮೇಲೆ ಕೇಳ್ತಾರೆ. ಡಿಫರೆನ್ಸ್ ನೋಡಿ. ಮೊದಲು ಬೇಕಾಗಿದ್ದೇನೋ ಅವನಿಗೆ ಆಫೀಸ್ ಅಷ್ಟೇ. ಅಲ್ಲಿ ಮುಂದೆ ಅಲ್ಲಿ ಹೋದರೆ ಮುಂದಿನ ಕೆಲಸ ಆಗೋದು. ಅದು ಭೌತಿಕ ಪದಾರ್ಥ. ಆಮೇಲೆ ಆಫೀಸರ್ ಎಲ್ಲಿ ಕೊಡ್ತಾರೆ, ಚೇಂಬರ್ ಯಾವುದು ಅಂತ ಕೇಳ್ತಾರೆ. ಅದು ಎರಡಾಯಿತು. ಅದರ ಹತ್ರ ಹೋದ. ಈಗ ಆಫೀಸರ್ ಯಾರು ಅದು ಕೇಳ್ತಾರೆ. ಅಲ್ಲಿ ಯಾರೋ ಮಾತಾಡ್ತಾ ಕೂತಿರ್ತಾರೆ ಇನ್ನೊಬ್ಬರ ಜೊತೆಗೆ. ಅಲ್ಲಿ ಕೂತವರೆಲ್ಲ ಆಫೀಸರ್ಗಳೆಲ್ಲ ಯಾರು ಕೂತಿರ್ತಾರೆ ನೋಡ್ತಾರೆ. ಅವ್ನು ಬುದ್ಧಿ ಭವಿಷ್ಯದಲ್ಲಿ ಮುಖ್ಯ ಚೇರ್ಲಿ ಕೂತ್ರೆ ಅವನು ತಿಳ್ಕೊತಾನೆ. ಇಲ್ಲ ಅವ್ನು ಕೇಳ್ತಾರೆ ಇಲ್ಲಿ ಯಾರು ನನಗೆ ಗೊತ್ತಿಲ್ಲ ಅಂತೇಳಿ. ಇದು ಪದ್ಧತಿ. ಕೆಲಸ ಆಗೋದು ಆಫೀಸಿಂದ ಆಗಲಿಲ್ಲ, ಆಫೀಸರಿಂದ ಆಗಲಿಲ್ಲ, ಆ ವ್ಯಕ್ತಿ ಕೂತಿದ್ದ ಅವನಿಂದ ಕೆಲಸ ಆಯಿತು. ಅವನು ಏನಾಗಿದ್ದಾನೆ, ಬರೀ ವ್ಯಕ್ತಿಯಾಗಿ ಕೂತಿಲ್ಲ, ಆಫೀಸರಾಗಿ ಕೂತಿದ್ದ ಕೆಲಸ ಆಯಿತು. ಇದು ಎಲ್ಲ ಕಡೆ ನಡೆಯೋದು ಹಾಗೇನೆ. ಬಸ್ ಬಂತು ಅಂತಾನೆ, ಅದು ವಾಹನ ವಾಚಕ. ಆ್ಯಕ್ಚುಲಿ ಬಸ್ ಬಂತು ಯಾರಿಗೂ ಕಾಯ್ತಿದ್ದಾರೆ, ಅವರು ಬಂದರು ಅಂತ ಅರ್ಥ. ಅದು ಎರಡಾಯ್ತು. ಆಮೇಲೆ ಅವನು ಇಳಿದ, ಅವನಲ್ಲ, ಅವನ ಹಿಂದೆ ಮುಖ್ಯನಿದ್ದ, ಅವನಿದ್ದ. ಪರಿವಾರ ಫಸ್ಟ್ ಹಿಡಿದ, ಆಮೇಲೆ ಅವನಿದ್ದ. ಈ ರೀತಿ ನೋಡ್ತಾ ಹೊರಟ್ರೆ ಮೂರರ್ಥ ಅಂತ ಹೇಳ್ತೀವಲ್ಲ ಹಾಗೆ. ಒಂದು ಭೂತಾರ್ಥ. ಭೂತಾರ್ಥ ಅಂದ್ರೇನು? ಭೂತ ಪರವಾದ ಅರ್ಥ. ಇನ್ನೊಂದು ದೇವತಾ ಅರ್ಥ, ದೇವತಾ ಪರವಾದ ಅರ್ಥ. ಇನ್ನೊಂದು ಮುಖ್ಯ ಪರಮಾತ್ಮ. ಎಲ್ಲದಕ್ಕೂ ಎಂಡೆಲ್ಲಿ ಆಗಬೇಕು. ಬರೀ ಭೂತ ಹೇಳಿಬಿಟ್ರೆ ವಾಕ್ಯಗಳೇ ಅಲ್ಲವು. ಬರೀ ದೇವ್ರನ್ನ ಹೇಳ್ಬೋದು ಬೇಕಾದ್ರೆ, ಬರೀ ಭೂತಾರಿನ ಹೇಳಬಾರ್ದು. ಜಡ ಜಡ ಒಂದು, ಇನ್ನೊಂದು ಅಸ್ವತಂತ್ರ. ಎರಡು ಇಟ್ಕೋಬೇಕಲ್ಲಿ. ಸಾಕ್ಷಾದಪಿ ವಿರೋಧಂ ಜೈಮಿನಿ ಓಂ ನಾಜ್ಞಾತಯ ಶಬ್ದಾ ಅಜ್ಞಾದಿವಾಚಕಾ ತಥಾಪಿ ಸಾಕ್ಷಾದೇವ ಅನನ್ಯಯೋಗೇನ ಬ್ರಹ್ಮವಾಚಕೈ ಶಬ್ದೈ ವ್ಯವಹಾರಾರ್ಥಂ ಅನಭಿಜ್ಞಾನಾಚ್ಚ ಅನ್ಯತ್ರ ವ್ಯವಹರಂತೀತಿ ಅಭ್ಯುಪಗಮೆ ಅವಿರೋಧಂ ಜೈಮಿರ್ವಕ್ತಿ. ಆಮೇಲೆ ಅಭಿವ್ಯಕ್ತೇ ಇತಿ ಆಶ್ವರಥ್ಯ. ಜೈಮಿನಿ ಒಬ್ಬ ವ್ಯಾಸ ಶಿಷ್ಯರು, ಆಶ್ವರಥ್ಯ ಅಂತ ಇನ್ನೊಬ್ಬರು, ಅವ್ರು ಇನ್ನೊಬ್ಬ ವ್ಯಾಸ ಶಿಷ್ಯರು. ಮತ್ತೊಬ್ಬರು ಬಾದರಿ ಅಂತ ಒಬ್ಬರಿದ್ದಾರೆ, ಋಷಿತೇರ್ ಬಾದರಿ. 3 ಜನ ಒಂದು ಒಪಿನಿಯನ್ ಕೊಡ್ತಾರೆ. ಯಾವ್ದು ಮಿಸ್ ಆಯ್ತು? ಅಲ್ಲ ವ್ಯಾಸಭಿಕ್ತಿ ಆಗಿಲ್ಲ, ಅದು ಹೇಳ್ತಾ ಇಲ್ಲ. ಈಗ ಇಲ್ಲಿ ಹೇಳ್ತಿರೋ 3 ಅಭಿಪ್ರಾಯ ಹೇಳ್ತಿರೋದು ಅಷ್ಟೇ. ಒಬ್ಬರು ಜೈಮಿನಿಗಳು, ಒಬ್ಬರು ಆಶ್ವರಥ್ಯರು, ಇನ್ನೊಬ್ಬರು ಬಾದರಿಯರು. ಉಳಿದವ್ರು ಏನು ಮಾಡಿದ್ರು, ಭಾಷ್ಯ ಬರೀಬೇಕಾದ್ರೆ ಭಾಷ್ಯ ಬರೆಯೋರು ಬೇರೆಯವರು ಅಂತ ಕೇಳಿದರೆ ಅವರ ಪರಸ್ಪರ ವಿರೋಧ ಇದೆ ಅವರಲ್ಲಿ. ಅದಕ್ಕೆ ಇವ್ರು ಏನು ಮಾಡ್ತಿದ್ದಾರೆ, ತಮ್ಮ ನಿರ್ಣಯ ಹೇಳ್ತಾರೆ ಅಂತೇಳಿ. ಅಲ್ಲ, ಅವರಲ್ಲಿ ವಿರೋಧ ಇಲ್ಲ, ಸಮನ್ವಯ ಮಾಡಿ ತೋರಿಸ್ತಾರೆ. ಅವರು ಏಕದೇಶ ಹೇಳಿದ್ದಾರೆ, ಪೂರ್ತಿ ಹೇಳ್ತಾರೆ ವೇದವ್ಯಾಸರು ಹೇಳ್ತಾರೆ ಅಂತ. ವೇದವ್ಯಾಸರು ಇಲ್ಲವ್ರು ಏನಾಗ್ತದೆ, ಅವ್ರ ಶಿಷ್ಯರು ಅವ್ರನ್ನೇ ಖಂಡನೆ ಮಾಡ್ತಾರೆ ಅಂದಮೇಲೆ ಜೈಮಿನಿ ಅಪ್ರಮಾಣ, ಬಾದರಿ ಅಪ್ರಮಾಣ ಅಂತ ಆಗ್ಬಿಡೋದು. ಅಪ್ರಮಾಣ ಅಲ್ಲ, ಅವ್ರು ಹೇಳಿರೋದು ಒಂದು ಭಾಗ ಹೇಳಿದ್ದಾರೆ ಅಷ್ಟೇ.
ಪೂರ್ತಿ ಭಾಗ ಯಾರು ಹೇಳ್ತಾರೆ? ವೇದವ್ಯಾಸರು ಹೇಳ್ತಾರೆ. ಆದ್ದರಿಂದ ಅವರವ್ರಿಗೆ ವಿರೋಧ ಇಲ್ಲ. ಬಟ್ ಅಲ್ಟಿಮೇಟ್ ಪರ್ಫೆಕ್ಟ್ ಯಾರು? ಅಷ್ಟೇ. ಏಕದೇಶ ಹೇಳ್ತಾರೆ ಬೇರೆ, ತಪ್ಪು ಹೇಳ್ತಾರೆ ಬೇರೆ, ಎಲ್ಲ ಹೇಳ್ತಾರೆ ಬೇರೆ. ತಪ್ಪು ಹೇಳ್ತಾರೆ ಇನ್ವ್ಯಾಲಿಡ್ ಆಗಿಬಿಡ್ತಾರೆ. ಏಕದೇಶ ಹೇಳ್ತಾರೆ ಅಂದರೆ ಏನು? ಕಡಿಮೆ ಹೇಳ್ತಾರೆ ಅಂತ. ಕಡಿಮೆ ಹೇಳ್ತಾರೆ, ತಪ್ಪು ಹೇಳ್ತಾರಲ್ಲ, ಕಡಿಮೆ ಹೇಳ್ತಾರೆ, ತಪ್ಪಲ್ಲ ಅದು. ಅದಕ್ಕೆ ಮೂರು ಸಮನ್ವಯ ಮಾಡ್ತಾರೆ. ಇದಾಗಬೇಕು, ಒಬ್ಬೊಬ್ಬರು ವ್ಯೂ ಒಂದೊಂದಿದೆ. ಈಗ ಮೂರನ್ನು ಸೇರಿಸ್ಬಿಟ್ಟು ಅದಲ್ಲ ಇದು ಅಂತ ಹೇಳ್ತಾರೆ. ನಿರ್ಣಯ ನಾಳೆ ಎಲ್ಲಿ ಬರುತ್ತೆ ಇದು ಥ್ರೋಟ್ ಇದ್ದೇನೆ. ಎಲ್ಲೆಲ್ಲಿ ಕೋಟ್ ಮಾಡ್ತಾರೋ ಅದು ಹಾಗೆ, ಎಲ್ಲ ಕಡೆ ಹಾಗೆ ಮಾಡ್ತಾರೆ ಬೇರೆಯವರು. ನಮ್ಮದು ಒಂದೇ ರೀತಿ ಅರ್ಥ. ಸರ್ವೇ